ಇಲ್ಲಿದೆ ನೋಡಿ ಎಸ್ ಆರ್ ಡಿ, ಪ್ಯೂರ್ ಎಸ್ ಆರ್ ಡಿ. ಅಂದ್ರೆ ಪರ್ಲಿಂಗ್ ಕಡಿಮೆ ಸರ್. ಪರ್ಲಿ ಏನ್ ಸಿಲ್ವರ್ ಪಾರ್ಟ್ ಇರುತ್ತೋ ಅದು ತುಂಬಾ ಕಡಿಮೆ ಇರುತ್ತೆ. ಪ್ಲೈನ್ ವಿತೌಟ್ ಕಲರ್ ಇರುವಂತ ಫಿಶಸ್ ನ ಕಸ್ಟಮರ್ಸ್ ಯಾರು ಲೈಕ್ ಮಾಡ್ತಾ ಇಲ್ಲ. ಡ್ಯೂಯಲ್ ಟೋನ್ಸ್ ಇರುವಂತದ್ದು ನೋಡ್ಬೋದು. ಯೆಲ್ಲೋ ಕಲರ್ ಮಿಕ್ಸ್ ಇರುವಂತ ಫಿಶ್ ಸ್ವಲ್ಪ ರೇರ್ ಅಂಡ್ ಎಕ್ಸಾಟಿಕ್ ಅಂತ ಬರುತ್ತೆ. ಇವಾಗ ಇದು ಟ್ರೆಂಡಿಂಗ್ ಅಲ್ಲಿ ಇರುವಂತ ಫಿಶಸ್ ಬ್ರದರ್. ಸೊ ಯೆಲ್ಲೋ ಕಲರ್ ಪ್ಯಾಟರ್ನ್ ನಿಮ್ಗೆ ನೋಡ್ಬೋದು ಡಾಮಿನೇಟ್ ಆಗಿರುವಂತೆ. ಅಂಡ್ ಅಲಾಂಗ್ ವಿತ್ ದಟ್ ನಿಮ್ಗೆ ರೆಡಿಶ್ ಶೇಡ್ ಬರುವಂತದ್ದು. ಇಂಜೆಕ್ಷನ್ ಕೊಟ್ಬಿಟ್ಟು ಅದಕ್ಕೆ ಹೆಡ್ ಬರ್ಸ್ಬಿಟ್ಟಿದ್ದಾರೆ ಅಂತೆಲ್ಲ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ದಯವಿಟ್ಟು ಅದ್ರ ಎಲ್ಲ ಥಿಂಕ್ ಮಾಡಕ್ ಹೋಗ್ಬೇಡಿ. ಆ ಫಿಶ್ಗೆ ಯಾಕೆ ಕಲರ್ ಬರಲಿಲ್ಲ ಈಗ ಕರೆಕ್ಟ್ ಅಲ್ವಾ? ಸೊ ಈ ಫಿಶ್ಗೆ ಫುಡ್ ಹಾಕಿ ನಾನು ಕಲರ್ ಬರ್ಸ್ಬಿಟ್ಟಿದೀನಿ. ಆ ಫಿಶ್ಗೆ ನಾನು ಫುಡ್ ಹಾಕಿ ಕಲರ್ ಬರ್ಸಕ್ ಆಗ್ತಾ ಇಲ್ವಲ್ಲ. ಸೊ ಫಿಶ್ ತೋರಿಸ್ತೀನಿ ನೋಡಿ, ನಂಬರ್ 57 ಅಲ್ಲಿ ಇರುವಂತದ್ದು. ಕಲರ್ ಇದೆಯಾ, ಅಲಾಂಗ್ ವಿತ್ ದಟ್ ನೋಡಿ ಪರ್ಲಿಂಗ್ ಇದೆ. ಸೊ ಅಟ್ ದ ಸೇಮ್ ಟೈಮ್ ನಾವು ಎಸ್ ಆರ್ ಡಿ ಕಂಪೇರ್ ಮಾಡಿ ನೋಡೋದಾದ್ರೆ ಇದು ವೈಬ್ರೆಂಟ್ ಆಗಿ ಕಾಣಿಸುತ್ತೆ. ಹೌದು ನೋಡಿ, ಕೈ ಲಿಫ್ಟ್ ಮಾಡಿದ್ರೆ ಹೆಂಗ್ ಮೇಲ್ ಬರ್ತದೆ. ಕರೆಕ್ಟಾ? ನಾನ್ ನೋಡ್ತಾ ಇಲ್ಲ ಬಟ್ ಸ್ಟಿಲ್ ಬರ್ತಾ ಇದೆ ಅನ್ಸುತ್ತೆ. ಎಲ್ಲರಿಗೂ ನಮಸ್ಕಾರ. ಈಗ ಮತ್ತೆ ನಾವು ಫ್ಲವರ್ ಆನ್ ಅಡ್ಡಾಗ್ ಬಂದಿದೀವಿ. ನೀವೇ ನೋಡ್ಬೋದು ಸರ್ ಅಂಗಡಿನ ಎಷ್ಟ್ ಚೆನ್ನಾಗಿ ಅಪ್ಡೇಟ್ ಮಾಡಿರಂತ. ಸರ್ ಏನೇನ್ ರೆನೋವೇಷನ್ ಮಾಡಿದೀರಾ? ಸರ್ ಆಕ್ಚುಲಿ ಏನಾಗ್ತಾ ಇತ್ತು ಅಂದ್ರೆ ಎವ್ರಿ ಇಯರ್ ಲೈಕ್ ರ್ಯಾಕ್ಸ್ ಆಗಿರ್ಬೋದು ಮತ್ತೆ ಟ್ಯಾಂಕ್ಸ್ ಏನಾದ್ರು ಡ್ಯಾಮೇಜಸ್ ಇರುತ್ತೆ. ಸೊ ಅದನ್ನೆಲ್ಲ ತೆಗೆದು ರೀಪ್ಲೇಸ್ ಮಾಡ್ಕೊಳ್ತೀವಿ. ಅದ್ರ ಜೊತೆಗೆ ರ್ಯಾಕ್ಸ್ ಬಂದ್ಬಿಟ್ಟು ರೆಸ್ಟಿಂಗ್ ಎಲ್ಲ ಆಗಿರುತ್ತೆ ಗೊತ್ತಾ. ಸೊ ದಟ್ ಈಸ್ ದ ರೀಸನ್ ಎವ್ರಿ ಇಯರ್ ನಾವು ತಿರ್ಗಾ ಎಲ್ಲ ಆಚೆ ತೆಗೆದು ಎಲ್ಲ ರೀಪೇಂಟ್ ಮಾಡಿ ತಿರ್ಗಾ ನಾವು ರೆಡಿ ಮಾಡ್ಕೊಂತೀವಿ. ಬಟ್ ಬಿಫೋರ್ ಮಿಡಲ್ ಅಲ್ಲಿ ರ್ಯಾಕ್ ಇತ್ತು, ಕಸ್ಟಮರ್ಸ್ಗೆ ಬಂದವ್ರಿಗೆ ತುಂಬಾ ಕಂಜೆಸ್ಟೆಡ್ ಆಗಿ ಫೀಲ್ ಆಗ್ತಾ ಇತ್ತು. ಸೊ ದಟ್ ಈಸ್ ದ ರೀಸನ್ ಅದನ್ನೆಲ್ಲ ರಿಮೂವ್ ಮಾಡಿ ಸೊ ಫುಲ್ ಫ್ರೀ ಸ್ಪೇಸ್ ಅಲ್ಲಿ ಇದೆ. ಅಂಡ್ ಫಿಶಸ್ ನ ನೀಟಾಗಿ ನೋಡ್ಬೋದು. ಲೈಟಿಂಗ್ಸ್ ಸ್ವಲ್ಪ ನೀಟಾಗಿ ಹಾಕಿದೀವಿ. ಲೈಟಿಂಗ್ಸ್ ಇರೋ ಸೆನ್ಸ್ ಕಲರ್ ಲೈಟ್ಸ್ ಅಲ್ಲ, ನಾರ್ಮಲ್ ಟ್ಯೂಬ್ ಲೈಟ್ಸ್ ಏನೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ ಅನ್ಬಿಟ್ಟು ಇವಾಗ. ಅಂಡ್ ವೆರೈಟೀಸು ಅಷ್ಟೇನೆ. ಈ ಸಲ ಒನ್ ಆಫ್ ದ ಬಿಗ್ಗೆಸ್ಟ್ ಶಿಪ್ಮೆಂಟ್ ನಾವು ರಿಸೀವ್ ಮಾಡಿರೋದ್ರಲ್ಲಿ 150+ ಫಿಶಸ್ ನಮ್ಮ ಹತ್ರ 150-60+ ಇದೆ ಫಿಶಸ್. ಎಲ್ಲ ವೆರೈಟೀಸ್ ಸಿಗುತ್ತೆ. ಎಸ್ ಆರ್ ಡಿಸ್, KML, ಮ್ಯಾಗ್ಮಾ, ತಾಯ್ಸಿಲ್ ಕೂಡ ಈ ಸಲ ರಿಸೀವ್ ಆಗಿದೆ. ಅದ್ರ ಜೊತೆಗೆ ಡ್ಯೂಯಲ್ ಟೋನ್ ಕೂಡ ಇದೆ. ಸೊ ಇದನ್ನೆಲ್ಲ ನೋಡ್ಬೇಕಂದ್ರೆ ವಿಡಿಯೋನ ಟಿಲ್ ಎಂಡ್ ತನಕ ನೋಡಿ. ಸೊ ಡಿಸ್ಕಷನ್ ಕೂಡ ಮಾಡೋಣ. ನಿಮ್ಗೆ ಏನಾದ್ರು ಪಾಯಿಂಟ್ಸ್ ಗೊತ್ತಾಗಿಲ್ಲ ಅಂದ್ರೂ ಕೂಡ ಈ ವಿಡಿಯೋ ಟಿಲ್ ಎಂಡ್ ತನಕ ನೋಡಿದ್ರೆ ಒಂದಷ್ಟು ಪಾಯಿಂಟ್ಸ್ ಕೂಡ ನಿಮ್ಗೆ ನೋಟ್ ಡೌನ್ ಮಾಡ್ಕೋಬಹುದು. ಸರ್ ಈ ಮೀನ್ ನೋಡ್ತಿದ್ದೀನಲ್ಲ, ಹೌದು, ಈ ಮೀನ್ ನೋಡ್ಬಿಟ್ಟು ಹೆಂಗ್ ಕಂಡುಹಿಡಿಯೋದು ಸರ್ ಯಾವ ವೆರೈಟಿ ಅಂತ? ಈಗ ಮೀನ್ ನೋಡಿ ಕಂಡುಹಿಡಿಯೋದಕ್ಕಿಂತ ಆಕ್ಚುಲಿ ಹೇಳ್ಬೇಕಂತಂದ್ರೆ ಅದ್ರ ಕಲರ್ ಆಗಿರ್ಬೋದು, ಅದ್ರದ್ದು ಪರ್ಲಿಂಗ್ ಆಗಿರ್ಬೋದು. ಬಿಕಾಸ್ ಯಾಕೆಂದ್ರೆ ಎಲ್ಲಾ ಫಿಶ್ ಬಾಡಿ ಶೇಪ್ ಎಲ್ಲ ಸಿಮಿಲರ್ ಆಗೇ ಇರುತ್ತೆ. ನೀವು ಚೆಕ್ ಮಾಡ್ಬೋದು. ಎಸ್ ಆರ್ ಡಿಸ್, KML, ಮ್ಯಾಗ್ಮಾ, ತಾಯ್ ಸಿಲ್ಕ್ ಆಗಿರ್ಬೋದು ಅಂಡ್ ಆಲ್ಮೋಸ್ಟ್ ಸಿಮಿಲರ್ ಆಗೇ ಇರುತ್ತೆ. ದ ಥಿಂಗ್ ಈಸ್ ನೀವ್ ಹೆಂಗ್ ಐಡೆಂಟಿಫೈ ಮಾಡ್ತೀರಾ ಅಂದ್ರೆ ಎಸ್ ಆರ್ ಡಿ ಇಂದ ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ಹೇಳ್ಬೇಕಂದ್ರೆ ಅದನ್ನ ತೋರ್ಸೋದ್ಕಿಂತ ಪ್ಯೂರ್ ಎಸ್ ಆರ್ ಡಿಸ್ ಬಂದ್ಬಿಟ್ಟು ನೋಡಿ ಈ ತರ ಇರುತ್ತೆ. ಇಲ್ಲಿದೆ ನೋಡಿ ಎಸ್ ಆರ್ ಡಿಸ್, ಪ್ಯೂರ್ ಎಸ್ ಆರ್ ಡಿ. ಅಂದ್ರೆ ಪರ್ಲಿಂಗ್ ಕಡಿಮೆ ಸರ್. ಪರ್ಲಿ ಏನ್ ಸಿಲ್ವರ್ ಪಾರ್ಟ್ ಇರುತ್ತೋ ಅದು ತುಂಬಾ ಕಡಿಮೆ ಇರುತ್ತೆ. ಕಾಣಿಸ್ತಾ ಇದೆಯಾ? ಇದೆಲ್ಲ ಪ್ಯೂರ್ ಎಸ್ ಆರ್ ಡಿಸ್. ನೋಡ್ತಾ ಇರ್ಬೋದು ಹೆಂಗ್ ಇಂಟ್ರಾಕ್ಟ್ ಮಾಡ್ತದಾನೆ ಅಂತ ನೋಡಿ. ಇಲ್ಲಿದೆಲ್ಲ ಇದು ಎಸ್ ಆರ್ ಡಿ, ಪ್ಯೂರ್ ಎಸ್ ಆರ್ ಡಿಸ್. ಇದೆಲ್ಲ ಎಸ್ ಆರ್ ಡಿಸ್. ಓಕೆನಾ? ಸೊ ಒನ್ಸ್ ಯಾವಾಗ ಪರ್ಲಿಂಗ್ ಜಾಸ್ತಿ ಆಗುತ್ತೆ, ಇನ್ನೋ ಸೆನ್ಸ್ ನೋಡಿ KML ಅಂತ ಕರಿತೀವಿ ಇದಕ್ಕೆ, ಕಮಲು. ಓಕೆನಾ? ಸೊ ಕಮಲುಗೆ ಕಲರ್ ಇರೋಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಸೊ ಇವಾಗ ಏನಾಗಿದೆ ಅಂತಂದ್ರೆ ಪ್ಲೈನ್ ವಿತೌಟ್ ಕಲರ್ ಇರುವಂತ ಫಿಶಸ್ ನ ಕಸ್ಟಮರ್ಸ್ ಯಾರು ಲೈಕ್ ಮಾಡ್ತಾ ಇಲ್ಲ. ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಎಸ್ ಆರ್ ಡಿಗೆ ಮತ್ತೆ KML ಗೆ ಕ್ರಾಸ್ ಮಾಡಿದಾಗ ಬರುವಂತದ್ದೇ ರೆಡ್ KMLs. ಅಂದ್ರೆ ವೈಬ್ರೆಂಟ್ ಕಲರ್ ಇರುತ್ತೆ, ಪರ್ಲಿಂಗು ಇರುತ್ತೆ. ಸೊ ಈ ತರ ಫಿಶಸ್ ನ ಲೈಕ್ ಮಾಡ್ತಾ ಇದಾರೆ. ಇದಾದ್ಮೇಲಿಂದ ಮ್ಯಾಗ್ಮಾ ಅಂತ ಕ್ಯಾಟಗರಿ ಬರುತ್ತೆ. ಸೊ ದಟ್ ಈಸ್ ಲೈಕ್ ಸಿಮಿಲರ್ ಟು ದಿಸ್ ಫಿಶ್. ಇಲ್ಲಿದೆ ನೋಡಿ, ಇಲ್ಲೂ ಪೀಸ್ ಇದೆ ನೋಡಿ, ಇದು ಮ್ಯಾಗ್ಮಾನೆ. ವೈಬ್ರೆಂಟ್ ಆಗಿರುತ್ತೆ ಮತ್ತೆ ಪ್ಯಾಚಡ್ ಪರ್ಲ್ಸ್ ಇರುತ್ತೆ. KMLs ಗೆ ಸ್ಪ್ಲಿಟ್ ಪರ್ಲ್ಸ್ ಇರುತ್ತೆ. ಓಕೆನಾ? ಮರ್ಜ್ಡ್ ಆಗಿರಲ್ಲ. ಯಾವಾಗ ಮ್ಯಾಗ್ಮಾಗ್ ಬರ್ತೀವೋ ಪ್ಯಾಚ್ಡ್ ಆಗಿರುತ್ತೆ ಪರ್ಲ್ಸ್. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಶಾರ್ಟ್ ಬಾಡಿ ಇದೆ ನೋಡಿ ಮ್ಯಾಗ್ಮಾ. ಸೊ ಇಲ್ಲೊಂದಿದೆ ನೋಡಿ ಬ್ರದರ್. ಸೊ ಇದೆಲ್ಲ ಬಂದ್ಬಿಟ್ಟು ಮ್ಯಾಗ್ಮಾ ಕ್ಯಾಟಗರಿ ಅಂತ ಬರುತ್ತೆ, ಮರ್ಜ್ಡ್ ಆಗಿರುವಂತ ಫಿಶಸ್. ಓಕೆನಾ? ಸೊ ಇದಾದ್ಮೇಲಿಂದ ನಮ್ಮ ಹತ್ರ ತಾಯ್ಸಿಲ್ ಕೂಡ ಇದೆ. ಸೊ ಅದು ರಿವೀಲ್ ಮಾಡೋಣ, ತೋರ್ಸೋಣ ಯಾವ ರೀತಿಯಾಗಿದೆ ಅಂತ. ಅದ್ರ ಜೊತೆಗೆ ಡ್ಯೂಯಲ್ ಟೋನ್ಸ್ ಇರುವಂತದ್ದು ನೋಡ್ಬೋದು. ಯೆಲ್ಲೋ ಕಲರ್ ಮಿಕ್ಸ್ ಇರುವಂತ ಫಿಶ್, ಸ್ವಲ್ಪ ರೇರ್ ಅಂಡ್ ಎಕ್ಸಾಟಿಕ್ ಅಂತ ಬರುತ್ತೆ. ಇವಾಗ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇರುವಂತ ಫಿಶಸ್ ಇದು. ನೋಡ್ತಾ ಇರ್ಬೋದು ಕ್ವಾಲಿಟಿ ಯಾವ ರೀತಿಯಾಗಿದೆ ಅಂತ. ಡೀಪ್ ರೆಡ್ ಚಿಲ್ಲಿ ಕಲರ್ ಅಲ್ಲಿ ಇದೆ. ಅಂಡ್ ಅಲಾಂಗ್ ವಿತ್ ದಟ್ ಹಿಂದೆ ಕಡೆ ಅಪ್ಪರ್ ಪಾರ್ಟ್ ಅಲ್ಲಿ ನೋಡಿ, ಅಪ್ಪರ್ ಫಿನಿಶ್, ಲೋವರ್ ಫಿನಿಶ್, ಟೈಲ್ ಪಾರ್ಟ್ ಅಲ್ಲಿ ನಿಮಗೆ ಯೆಲ್ಲೋ ಕಲರ್ ಇರುವಂತ ಆಲ್ಮೋಸ್ಟ್ ಇದಕ್ಕೆ 60% ರೆಡ್ಡಿಶ್ ಶೇಡ್ ಇದೆ, ಡೀಪ್ ರೆಡ್ ಚಿಲ್ಲಿ ಕಲರ್. ಇನ್ ರಿಮೈನಿಂಗ್ ಬ್ಯಾಕ್ ಸೈಡ್ ನೋಡೋದಾಯ್ತು ಅಂದ್ರೆ ಅಪ್ಪರ್ ಫಿನೇಜ್, ಲೋವರ್ ಫಿನೇಜ್, ಟೈಲ್ ಪ್ಯಾಟರ್ನ್ ಅಲ್ಲೆಲ್ಲ ಯೆಲ್ಲೋ ಟೋನ್ ಮಿಕ್ಸ್ ಆಗಿರುವಂತದ್ದು. ಸೊ ಇದು ವೆರೈಟೀಸ್. ಮತ್ತೆ ಇದರಲ್ಲಿ ಮಲ್ಟಿಪಲ್ ವೆರೈಟೀಸ್ ಇದೆ. ಇನ್ನು ಗೋಲ್ಡನ್ ಬೇಸ್ ಇದೆ,
ಮತ್ತೆ ತುಂಬಾ ವೆರೈಟೀಸ್ ಇದೆ ಬ್ರದರ್. ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋದ್ರೆ ಅದು ಕಡಿಮೆನೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಎಷ್ಟೇ ಎಕ್ಸ್ಪ್ಲೇನ್ ಮಾಡೋದು ಸಾಲದೇ ಇಲ್ಲ ಅದು. ಬ್ರೋ ಇದ್ಯಾ ವೆರೈಟಿ ಬ್ರೋ? ಇದ್ ಬಂದ್ಬಿಟ್ಟು ತಾಯ್ ಸಿಲ್ಕ್ ಅಂತ. ಎಲ್ಲಾರ್ಗು ಅನ್ಸುತ್ತೆ ಇದು ತುಂಬಾ ರೇರು, ತುಂಬಾ ಎಕ್ಸಾಟಿಕ್, ಎಲ್ಲೂ ನೋಡೋದಕ್ಕೆ ಸಿಗದೇ ಇಲ್ಲ, ಆ ತರದೆಲ್ಲ ಏನು ಇಲ್ಲ. ದಿಸ್ ಇಸ್ ನಾರ್ಮಲ್ ಆಗಿ ನಿಮ್ಗೆ ಏನ್ SRD KMLs ಯಾವ ರೀತಿಯಾಗಿ ಸಿಗುತ್ತೋ ಅದೇ ತರನೇ ಇದು ಸಿಗುತ್ತೆ. ಬಟ್ ಸ್ವಲ್ಪ ಎಲ್ಲರೂ ಇದನ್ನ ತರಿಸ್ಲಿಕ್ಕೆ ಆಗ್ತಾರೆ, ಸಿಗಲ್ಲ. ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ, ಬಟ್ ಕಾಸ್ಟಿಂಗ್ ವೈಸ್ ಅಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ. ಸೊ ಬೇರೆ ಫಿಶ್ ಕಂಪೇರ್ ಮಾಡ್ಬಿಟ್ರೆ ಇದು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸ್ ಇರುತ್ತೇನೋ ಅನ್ನೋ ತರ ಎಲ್ಲ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲ ಏನ್ ನಾರ್ಮಲ್ ಆಗಿ SRD KML ಸಿಗುತ್ತೋ ಅದೇ ಪ್ರೈಸಿಂಗ್ ರೇಂಜ್ ಅಲ್ಲಿ ಕೂಡ ಇದು ಸಿಗುತ್ತೆ. ಒಂದು ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು, 200-300 rupees ಡಿಫ್ರೆನ್ಸ್ ಇರುತ್ತೆ. ಅಪಾರ್ಟ್ ಫ್ರಮ್ ದಟ್ ಆತರ ಏನಿರಲ್ಲ. ಇದು ತಾಯ್ ಸಿಲ್ಕ್ ಅಂತ ಕರಿತೀವಿ. ಅಂಡ್ ಫುಲ್ ಬಾಡಿ ನಿಮಗೆ ಸಿಲ್ವರ್ ಆಗಿರುತ್ತೆ. 2 to 3 ಕಲರ್ಸ್ ಬರುತ್ತೆ. ಒನ್ ಈಸ್ ಸಿಲ್ವರ್ ಫುಲ್ ಬಾಡಿ, ಅಂದ್ರೆ ಕಲರ್ ಅಂದ್ರೆ ಬೇರೆ ಕಲರ್ ಅಲ್ಲ, ಸಿಲ್ವರ್ ಅಲ್ಲೇ ಸಿಲ್ವರ್ ಕಲರ್ ಬರುತ್ತೆ. ಅದ್ ಬಿಟ್ರೆ ನಿಮ್ಗೆ ಒಂಥರ ಮೆಟಾಲಿಕ್ ಕಲರ್ ಬರುತ್ತೆ. ಅದ್ ಬಿಟ್ರೆ ಮಿಲ್ಕಿ ವೈಟ್ ಕಲರ್ ಬರುತ್ತೆ. ಸೊ ಈ 3 ಪ್ಯಾಟರ್ನ್ ಅಲ್ಲಿ ನೀವು ನೋಡ್ಬೋದು ತಾಯ್ ಸಿಲ್ಕ್ ನ. ಬಟ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫಿಶ್ ಅಂತ ಹೇಳ್ತೀವಿ. ಬಟ್ ಎಲ್ರಿಗೂ ಲೈಕ್ ಆಗಲ್ಲ ಈ ಫಿಶ್. ಯಾಕೆಂದ್ರೆ ವೈಬ್ರೆಂಟ್ ಆಗಿರಲ್ಲ, ಸಿಂಗಲ್ ಕಲರ್ ಇರುತ್ತೆ. ಸ್ವಲ್ಪ ಕಸ್ಟಮರ್ಸ್ಗೆ ಇದು ಈ ತರನೇ ಫಿಶ್ ಬೇಕು ಅಂತ ಸ್ಪೆಸಿಫಿಕ್ ಆಗಿ ಕೇಳಿದಾಗ ನಾವು ಈ ತರ ಫಿಶ್ ನ ತರಿಸ್ಕೊಡ್ತಾ ಇದೀವಿ ಬ್ರದರ್. ಇದು ಈ ಪೀಸಸ್ ಅವೈಲೇಬಲ್ ಇದೆ ಇವಾಗ ಪ್ರೆಸೆಂಟ್. 6 pieces ಏನೋ ತರಿಸಿದ್ವಿ, ಅದ್ರಲ್ಲಿ ಒಂದು 2 fishes ಆಲ್ರೆಡಿ ಸೋಲ್ಡ್ ಆಗಿದೆ, ಇನ್ನೊಂದು 4 fishes ಅವೈಲೇಬಲ್ ಇದೆ, ಸೆಟಲ್ಡ್ ಆಗ್ತಾ ಇದೆ. ಸೊ ನೀವು ನೋಡ್ಬೋದು ವಿಡಿಯೋ ಕ್ಲಿಪ್ ಅಲ್ಲಿ ಇನ್ನೂ ಸ್ವಲ್ಪ ಹೆಡ್ ಎಲ್ಲ ಸ್ಟಿಂಕ್ ಆಗಿರುವಂತದ್ದು. ಸೊ ಕ್ವಾರಂಟೈನ್ ಅಲ್ಲೇ ಇದೆ, ಇನ್ನು ಸ್ಲೋ ಆಗಿ ಸೆಟಲ್ ಆಗಿ ಕಂಡೀಷನ್ ಆದ್ಮೇಲೆ ನಾವು ಫಿಶ್ ನ ಕೊಡೋದು, ಕಸ್ಟಮರ್ಸ್ಗೆ ತೋರ್ಸೋದು ಕೂಡ. ಬ್ರೋ ತಾಯ್ ಸಿಲ್ಕ್ ಅಲ್ಲಿ ಪರ್ಲಿಂಗ್ ಕಾಣಿಸ್ಕೊಳಲ್ವಾ ಅಷ್ಟು? ಫುಲ್ ಪರ್ಲಿಂಗ್ ಇರುತ್ತೆ ಬ್ರೋ. ನಿಮ್ಗೆ ಮಾರ್ಕಿಂಗ್ ಅನ್ನೋದೇ ಕಾಣಿಸಲ್ಲ ಆಕ್ಚುಲಿ. ಬಾಡಿ ಫುಲ್ ನಿಮ್ಗೆ ನೋಡ್ತಾ ಇರ್ಬೋದು, ಫುಲ್ ಸಿಂಗಲ್ ಕಲರ್ ಬರುತ್ತೆ ಫಿಶ್ ಗೆ. ಅಂಡ್ ಒನ್ ಆಫ್ ದ ಯೂನಿಕ್ ಪ್ಯಾಟರ್ನ್ ಅಲ್ಲಿ ಕಾಣಿಸುವಂತ ಫಿಶ್ ಅಂತಾನೆ ಹೇಳ್ಬೋದು. ಅದ್ರ ಬಾಡಿ ಶೇಪ್ ನೋಡೋದಾದ್ರೆ ಇದು ಶಾರ್ಟ್ ಬಾಡಿ ಪ್ಯಾಟರ್ನ್ ಅಲ್ಲಿ ಬರುವಂತದ್ದು, ಅಂದ್ರೆ ತುಂಬಾ ಲೆಂತಿ ಆಗಿರಲ್ಲ ಇದು ಫಿಶ್, ಎಸ್ಪೆಷಲಿ ಈ ಫಿಶ್. ಬಟ್ ತಾಯ್ ಸಿಲ್ಕ್ ಅಲ್ಲಿ ನಿಮ್ಗೆ ಲಾಂಗ್ ಬಾಡೀಸು ಬರುತ್ತೆ. ನಂಬರ್ 40 ನೀವು ಶೂಟ್ ಮಾಡೋದಲ್ಲ, ಅದ್ ಬಂದ್ಬಿಟ್ಟು ಕಂಪ್ಲೀಟ್ ಲಾಂಗ್ ಬಾಡಿ ಟೈಪ್ ಅಲ್ಲಿ ಬರುವಂತ ಫಿಶ್. ಸೊ 2 ವೆರೈಟಿ ಇದೆ, ಶಾರ್ಟ್ ಬಾಡಿನೂ ಬಂದಿದೆ, ಅದರಲ್ಲಿ ಲಾಂಗ್ ಬಾಡಿ ಕೂಡ ಬಂದಿದೆ. ಸೊ ಯೂನಿಕ್ ಆಗಿ ಯಾರಾದ್ರೂ ಇಡ್ತಾರೆ ಅಂದ್ರೆ ಈ ಫಿಶ್ ನ ಪಿಕ್ ಮಾಡ್ತಾರೆ ಆಕ್ಚುಲಿ. ಸೊ ಇದು ಬಂದ್ಬಿಟ್ಟು ಡ್ಯೂಯಲ್ ಟೋನ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಸೊ ಅಲ್ಲೊಂದ್ ಪೀಸ್ ಇದೆ, ಮತ್ತೆ ಇಲ್ಲೊಂದ್ ಪೀಸ್ ಇದೆ ನೋಡಿ. ಸೊ ಯೆಲ್ಲೋ ಕಲರ್ ಮಿಕ್ಸ್ ಇರುವಂತದ್ದು, ಇವಾಗ ಇದು ಟ್ರೆಂಡಿಂಗ್ ಅಲ್ಲಿ ಇರುವಂತ ಫಿಶಸ್ ಬ್ರದರ್. ಸೊ ಯೆಲ್ಲೋ ಕಲರ್ ಪ್ಯಾಟರ್ನ್ ನಿಮ್ಗೆ ನೋಡ್ಬೋದು ಡಾಮಿನೇಟ್ ಆಗಿರುವಂತೆ. ಅಂಡ್ ಅಲಾಂಗ್ ವಿತ್ ದಟ್ ನಿಮ್ಗೆ ರೆಡಿಶ್ ಶೇಡ್ ಬರುವಂತದ್ದು ಇಲ್ಲೊಂದಿದೆ ನೋಡಿ. ಇದೆಲ್ಲ ವೈಬ್ರೆಂಟ್ ಆಗಿ ಕಾಣಿಸುತ್ತೆ ಬ್ರದರ್. ಎಕ್ಸಾಟಿಕ್ ಆಗಿ ಯೂನಿಕ್ ಆಗಿ ಏನಾದ್ರು ಇಡ್ತೀರಾ ಅಂತಂದ್ರೆ ನೋಡಿ ಈ ತರ ಫಿಶಸ್ ರೇರ್ ಆಗಿರುವಂತದ್ದು. ನೋಡಿ ಇಲ್ಲೊಂದು ಫಿಶ್ ಇದೆ, ಡೀಪ್ ರೆಡ್ ಚಿಲ್ಲಿ ಕಲರ್ ಇರುತ್ತೆ, ಅಲಾಂಗ್ ವಿತ್ ದಟ್ ಯೆಲ್ಲೋ ಟೋನ್ ಮಿಕ್ಸ್ ಬರುತ್ತೆ, ಥಿಕ್ ಪರ್ಲ್ಸ್ ಇರುತ್ತೆ. ನೋಡಿ ನಿಮ್ಮ ವ್ಯೂವರ್ಸ್ಗೆ ಫ್ಲೋರಾನ್ ಅಂದ್ರೆ ಫ್ಲೋರಾನ್ ಹೆಡ್ ಇರುತ್ತೆ, ಜಸ್ಟ್ ಒಂದು ಕಲರ್ ಇರುತ್ತೆ, ರೆಡ್ಡಿಶ್ ವೈಟಿಶ್ ಇಷ್ಟೇ ಅಂತ ಅನ್ಕೊಂಡಿರ್ತಾರೆ. ಬಟ್ ಇಸ್ ಕಂಪ್ಲೀಟ್ಲಿ ರಾಂಗ್. ತುಂಬಾ ವೆರೈಟೀಸ್ ಇದೆ. ಸೊ ದಯವಿಟ್ಟು ಎಕ್ಸ್ಪ್ಲೋರ್ ಮಾಡಿ. ನಿಮ್ಗೆ ಎಕ್ಸ್ಪ್ಲೋರ್ ಮಾಡಕ್ ಆಗಿಲ್ಲ ಅಂದ್ರೆ ನಮ್ಮ ಫಿಶ್ ಬೋಲ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಎಲ್ಲೂ ಹೋಗಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಅವರೇ ಹೋಗಿ ತೋರಿಸ್ತಾರೆ ನಿಮ್ಗೆ. ಸೊ ದಟ್ ನಿಮ್ಗೂ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಟೈಮ್ ಇಲ್ಲ, ಇವಾಗ ಟೈಮ್ ಶೆಡ್ಯೂಲ್ಸ್ ತುಂಬಾ ಕಡಿಮೆ ಇದೆ. ಬಟ್ ಸ್ಟಿಲ್ ನೋಡಿ ಇವರು ಎಕ್ಸ್ಪ್ಲೋರ್ ಮಾಡ್ತಾ ಇದಾರೆ, ಎಲ್ಲಾ ಪ್ಲೇಸಸ್ ವಿಸಿಟ್ ಮಾಡ್ತಾ ಇದಾರೆ. ಸೊ ನೀವು ಜಸ್ಟ್ ಇದೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಎಲ್ಲೂ ಅಲ್ಲಿ ಹೋಗೋ ರಿಕ್ವೈರ್ಮೆಂಟ್ ಇಲ್ಲ, ನಿಮ್ ಮೊಬೈಲ್ ಅಲ್ಲೇ ಎಲ್ಲ ನೋಡ್ಕೊಂಡ್ಬಿಡ್ಬೋದು, ಒಳ್ಳೆ ನಾಲೆಡ್ಜ್ ಕೂಡ ಗೇನ್ ಮಾಡ್ಬೋದು. ನಿಮ್ ಫಿಶಸ್ ಈ ಪೋಪಾಯ್ ಡಿಸೀಸು ಅಥವಾ ಸ್ವಿಮ್ ಬ್ಲಾಡರ್ ಡಿಸೀಸು ಇದೆಲ್ಲ ಹೇಗ್ ಕಂಟ್ರೋಲ್ ಮಾಡ್ತೀರಾ? ನಮ್ಮ ಫಿಶ್ಗೆ ಸೆನ್ಸಿಟಿವ್ ಪಾರ್ಟ್ ಯಾವ್ದಪ್ಪ ಅಂತಂದ್ರೆ ಕಣ್ಣು, ಓಕೆನಾ. ಸೊ ಆಟೋಮೆಟಿಕ್ ನಿಮಗೆ ಕ್ಲೌಡಿ ಐಸು ಬರುತ್ತೆ, ಮತ್ತೆ ನೀವ್ ಹೇಳಿದ ಪ್ರಕಾರ ಪಾಪೈಸ್ ಅಂದ್ರೆ ಐಸ್ ಆಚೆ ಬಂದ್ಬಿಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ವಾಟರ್ ಪ್ಯಾರಾಮೀಟರ್ಸ್ ಪ್ರಾಪರ್ ಆಗಿ ಮೇಂಟೈನ್ ಮಾಡಿ, ಇನ್ ಟೈಮ್ ವಾಟರ್ ಚೇಂಜ್ ಮಾಡಿ, ಇದ್ರದ್ದು ಯಾವ್ದು ಪ್ರಾಬ್ಲಮ್ ಬರಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಕೇಳ್ತಾ ಇರೋದು ಸ್ವಿಮ್ ಬ್ಲಾಡರ್ ಬಗ್ಗೆ ಕೇಳ್ತಾ ಇದ್ದೀರಾ. ಸ್ವಿಮ್ ಬ್ಲಾಡರ್ ಅಂದ್ರೆ ಏನು? ಸ್ವಿಮ್ ಬ್ಲಾಡರ್ ಏನಕ್ಕೆ ಇದಕ್ಕೆ ಅಂದ್ರೆ ಫಿಶ್ ಅಬ್ನಾರ್ಮಲ್ ಆಗಿ ಸ್ವಿಮ್ ಮಾಡುತ್ತೆ ಅಥವಾ ಉಲ್ಟಾ ತಿರ್ಕೊಂಡ್ ಬಿಡುವಂತದ್ದು. ಸೊ ಈ ಪ್ರಾಬ್ಲಮ್ ಏನಕ್ಕೆ ಬರುತ್ತೆ ಅಂತ ಕೇಳ್ತೀನಿ. ಇದು ಇಂಟರ್ನಲ್ ಆರ್ಗನ್ಸ್ ಗೆ ಸಂಬಂಧಪಟ್ಟಿರುವಂತ ಪ್ರಾಬ್ಲಮ್. ಯಾವಾಗ ಫಿಶ್ಗೆ ಆರ್ಗನ್ಸ್ ಕಂಜೆಸ್ಟೆಡ್ ಆಗಿರುತ್ತೆ ಅಥವಾ ನೀವು ಎಕ್ಸೆಸ್ ಆಗಿ ಫೀಡ್ ಮಾಡ್ತಾ ಇರ್ತೀರಾ, ಫಾರ್ ಎಕ್ಸಾಂಪಲ್ ಒಂದ್ ಫಿಶ್ಗೆ 4 ರಿಂದ 5 ಪಿಲೆಟ್ಸ್ ಕೊಡ್ಬೇಕಾಗಿರುತ್ತೆ. ಸ್ಟೊಮಕ್ ಇಷ್ಟಿರುತ್ತೆ ಸರ್, 10 ರಿಂದ 15 ಪಿಲೆಟ್ಸ್ ಕೊಟ್ರೆ ಅದಕ್ಕೆ ಡೈಜೆಷನ್ ಆಗಲ್ಲ. ಆಟೋಮೆಟಿಕ್ ಆಗಿ ಏನಾಗುತ್ತೆ, ಲಾರ್ಜರ್ ಇಂಟೆಸ್ಟೈನ್ ಬ್ಲಾಕ್ ಆಗುತ್ತೆ. ಅದಾದ್ಮೇಲಿಂದ ಸ್ಮಾಲ್ ಇಂಟೆಸ್ಟೈನ್ ಬ್ಲಾಕ್ ಆಗುತ್ತೆ, ಯೂರಿನ್ ಬ್ಲಾಕ್ ಆಗುತ್ತೆ, ಸ್ವೆಲ್ಲಿಂಗ್ ಆಗ್ಬಿಡುತ್ತೆ. ಸ್ಟೊಮಕ್ ಊದ್ಕೊಂಡ್ಬಿಟ್ಟಿದೆ ಕಿರಣ್ ಅಂತ ಕೇಳ್ತಾ ಇರ್ತಾರೆ ಕಸ್ಟಮರ್ಸ್. ಯಾಕೊಂದ್ ಫಿಶ್ ಸ್ಟೊಮಕ್ ಊದ್ಕೊಂಡ್ಬಿಟ್ಟಿದೆ, ಊಟ ಮಾಡೋದ್ ಬಿಟ್ಬಿಟ್ಟಿದೆ, ಏನಕ್ಕೆ ಅಂದ್ರೆ ನೀವು ಎಕ್ಸೆಸ್ ಆಗಿ ಫೀಡ್ ಮಾಡ್ತೀರಾ. ಇನ್ನೊಂದು ನೋಟ್ ಮಾಡ್ಕೊಳ್ಳಿ, ಫ್ಲೋರಾನ್ಸ್ಗೆ ಯಾರೋ ಕೊಡ್ತಾ ಇದಾರೆ ಅಂತ ಚಿಕನ್ ಲಿವರ್, ಲೈವ್ ಫಿಶ್, ಸ್ಟ್ರಿಮ್ಸ್ ಅಲಾಂಗ್ ವಿತ್ ಗೋಟಾಟ್ ಕೊಡೋದು. ದಯವಿಟ್ಟು ಈ ಮಿಸ್ಟೇಕ್ಸ್ ಮಾಡಕ್ ಹೋಗ್ಬೇಡಿ. ಥ್ರೆಡ್ ತರ ಇರುತ್ತೆ ಇಂಟೆಸ್ಟೈನ್ಸ್, ಎಲ್ಲಿಂದ ಡೈಜೆಷನ್ ಆಗ್ಬೇಕು,
ಪಿಲೆಟ್ಸ್ ಆದ್ರೆ ನೀವು ಪ್ರೆಸ್ ಮಾಡಿ ನೋಡಿ, ಸ್ಮ್ಯಾಶ್ ಮಾಡಿದ್ರೆ ನಿಮಗೆ ಪೌಡರ್ ಆಗ್ಬಿಡುತ್ತೆ. ಓಕೆನಾ, ದಟ್ ಈಸ್ ಈಸಿಲಿ ಡೈಜೆಸ್ಟೇಬಲ್. ನೀವು ಆ ಜಾಗದಲ್ಲಿ ಚಿಕನ್ ಲಿವರ್, ಲೈಫ್ ಫಿಶ್, ಸ್ಟ್ರಿಮ್ಸ್, ಗೋಟ್ ಕೊಡ್ತು ಅಂದ್ರೆ ಡೈಜೆಷನ್ ಆಗಲ್ಲ. ನಾನು ಡಿಸ್ಕಷನ್ ಮಾಡ್ತಾ ಇದ್ದಲ್ಲ, ಅದು ಲಾರ್ಜರ್ ಇಂಟೆಸ್ಟೈನ್ ಬ್ಲಾಕ್ ಆಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಬ್ಲಾಕ್ ಆಗುತ್ತೆ. ಸ್ವಿಮ್ ಬ್ಲಾಡರ್ ಅಂತ ಇರುತ್ತೆ ಗೊತ್ತಾ, ಮೀನ್ ಒಳಗಡೆ ಬಲೂನ್ ತರ ಒಂದು ಟ್ಯೂಬ್ ಇರುತ್ತೆ. ಸೊ ದಟ್ ವಿ ಕಾಲ್ ಇಟ್ ಆಸ್ ಸ್ವಿಮ್ ಬ್ಲಾಡರ್. ಸೊ ಅದೇ ಫಿಶ್ ಗೆ ಬ್ಯಾಲೆನ್ಸ್ ಮಾಡಕ್ಕೆ ಇರುವಂತ ಟ್ಯೂಬ್. ಯಾವಾಗ ಆ ಟ್ಯೂಬ್ ಗೆ ಇನ್ಫೆಕ್ಷನ್ ಆಗುತ್ತೆ, ಆರ್ ಎಲ್ಸ್ ಅದ್ರದ್ದು ಪೊಸಿಷನ್ ಹಿಂಗಿದೆ ಅನ್ಕೊಳ್ಳಿ, ಇನ್ ಕೇಸ್ ಅದ್ರ ಪೊಸಿಷನ್ ಏನಾದ್ರು ಸ್ಟ್ರೈಟ್ ಆದ್ರೂ ಕೂಡ ಅಬ್ನಾರ್ಮಲ್ ಸ್ವಿಮ್ ಮಾಡುತ್ತೆ. ಇನ್ ಕೇಸ್ ಹಿಂಗಾಯ್ತು ಪೊಸಿಷನ್ ಅಂದ್ರೆ ಫಿಶ್ ಉಲ್ಟಾ ಆಗ್ಬಿಡುತ್ತೆ. ನಮ್ ಫಿಶ್ ಯಾಕೋ ಉಲ್ಟಾ ಆಗ್ಬಿಟ್ಟಿದೆ ಕಿರಣ್, ಅಥವಾ ಅಬ್ನಾರ್ಮಲ್ ಸ್ವಿಮ್ ಮಾಡ್ತಾ ಇದೆ, ಅಥವಾ ಕೆಳಗಡೆನೆ ಕುತ್ಕೊಂಡಿರುತ್ತೆ, ಮೇಲೆ ಎದಳಕ್ ಆಗ್ತಾ ಇಲ್ಲ, ಅದ್ರ ಕೈಯಲ್ಲಿ ಸ್ವಿಮ್ ಮಾಡಕ್ ಆಗ್ತಾ ಇಲ್ಲ, ಬರೀ ಊಟ ತಿನ್ನುತ್ತೆ, ಕೆಳಗಡೆ ಕುತ್ಕೊಂಡ್ಬಿಡ್ತಾ. ಸೊ ಇದೆಲ್ಲ ಸ್ವಿಮ್ ಬ್ಲಾಡರ್ದು ಸಿಂಪ್ಟಮ್ಸ್. ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂದ್ರೆ ಫುಡ್ ಡಯಟ್ ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿ, ವಾಟರ್ ಚೇಂಜಿಂಗ್ ಇನ್ ಟೈಮ್ಗೆ ಮಾಡಿ, ಟೆಂಪರೇಚರ್ ಕರೆಕ್ಟ್ ಆಗಿ ಸ್ಟೇಬಲ್ ಆಗಿ ಮೇಂಟೈನ್ ಮಾಡಿ, ಇದ್ಯಾವುದು ಇಶ್ಯೂಸ್ ಬರಲ್ಲ. ಹಾಯ್ ಸರ್. Hi, ಯುವರ್ ನೇಮ್? my name is Mansoor. ನೀವು ಎಷ್ಟು ವರ್ಷದಿಂದ ಕಿರಣ್ ಬ್ರೋ ಗೊತ್ತು ನಿಮ್ಗೆ? Last 6-7 months. ಓಕೆ. ಸೊ ಫ್ಲವರ್ ಆನ್ ಪರ್ಚೇಸ್ ಮಾಡಿದೀರಾ ನೀವು? ನಾ ಮಾಡಿದ್ದೀನಿ. ಓಕೆ, ಹೌ ಡು ಯು ಫೀಲ್ ಅಬೌಟ್ ದ ಕ್ವಾಲಿಟಿ? ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಐ ಟುಕ್ ಅ ಫಿಶ್, ಇಟ್ಸ್ SRD. ಸೊ ನನಗೇನು ಗೊತ್ತಿಲ್ಲ ಅಬೌಟ್ ದ ಫಿಶ್ ಆ್ಯಂಡ್ ವಾಟ್ ಫೀಚರ್ಸ್ ಆರ್ ದೇರ್. ಹಿ ಓನ್ಲಿ ಗೈಡೆಡ್ ಮೀ ಥ್ರೂ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್. ವಾಟ್ಸಪ್ಪಲ್ಲಿ ಕೂಡ ಅವರು ಸಪೋರ್ಟ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಫುಡ್, ಗ್ರೂಮಿಂಗ್, ಟ್ಯಾಂಕ್ ಸೈಜ್, ಸೆಟಪ್ ಎಲ್ಲ ಅವರು ಕಲಿಸ್ಕೊಡ್ತಾರೆ. ಸೊ ಇಟ್ಸ್ ಅ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಆಮ್ ನೌ ಟೇಕಿಂಗ್ ಅಗೇನ್ ಒನ್ ಮೋರ್ ಫ್ಲವರ್ ಆನ್ ಫಾರ್ ಮೈ ರಿಲೇಟಿವ್. ಸೊ ಹೌ ಡು ಯು ಫೀಲ್ ಅಬೌಟ್ ಕಿರಣ್ ಗೈಡಿಂಗ್ ಯು? He's like a mentor, brother. I just call him up whenever I have a doubt. He just picks up and ಅವರು ವಾಟ್ಸಪ್ ಅಲ್ಲಿ ಕೂಡ ಟೆಕ್ಸ್ಟ್ ಮಾಡ್ತಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಸಪೋರ್ಟ್ ಅಂಡ್ ಸರ್ವಿಸ್. ಓಕೆ, ಇವಾಗ ಯಾವ್ದಾದ್ರು ಫಿಶ್ ತಗೊಂಡಿದ್ದೀರಾ? ಎಸ್, ನಾನು ತಗೊಂಡಿದ್ದೀನಿ 46. You can show. Yeah. You can show the fish. Number 46 ತಗೊಂಡಿದ್ದಾರೆ. That is a SRD Floron with a full cross-end marking, one of the best fish, top grade, and body shape ಎಲ್ಲ ಪರ್ಫೆಕ್ಟ್ ಇದೆ. ಸೊ ಲೈಕ್ ಅವರು ಬಂದ್ಬಿಟ್ಟು ಲಾಸ್ಟ್ ಟೈಮ್ ಕೂಡ SRD ತಗೊಂಡು ಹೋಗಿದ್ರು. Just now I saw in video call also as well. The fish is super active and healthy also as well. What sir? Yeah, it's very very healthy. Happy? Very very happy. Okay, so ಇದನ್ನು ಪ್ಯಾಕ್ ಮಾಡ್ಕೊಡ್ತೀನಿ. ಇದು ಚೆನ್ನಾಗಿ ಗ್ರೂಮ್ ಮಾಡಿ ಅಂಡ್ ಅಪ್ಡೇಟ್ ಮಾಡಿ. If you are having any doubts, you can call me anytime. Sure. Thank you. Thank you. ಸರ್, ನಿಮ್ ಹಿಂದೆನೆ ನೋಡ್ಬೋದು ಫ್ಲವರ್ ಆನ್ ಎಲ್ಲ ತುಂಬಾನೇ ಆಕ್ಟಿವ್ ಆಗಿದೆ ಈ ಹೌದು, time. ನೋಡಿ ಕೈ ಲಿಫ್ಟ್ ಮಾಡಿದ್ರೆ ಹೆಂಗ್ ಮೇಲ್ ಬರ್ತದೆ. ಕರೆಕ್ಟಾ? ನಾನ್ ನೋಡ್ತಾ ಇಲ್ಲ, ಬಟ್ ಸ್ಟಿಲ್ ಬರ್ತಾ ಇದೆ ಅನ್ಸುತ್ತೆ. ತುಂಬಾನೇ ಆಕ್ಟಿವ್ ಆಗಿದೆ ಈ ಬ್ಯಾಚ್. ನೀವೇನ ಕೇಳಕ್ ಇಷ್ಟಪಡ್ತೀರಾ? ಸಾರಿ, ಈ ಬ್ಯಾಚ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಜೆನೆಟಿಕ್, ಅಲಾಂಗ್ ವಿತ್ ದಟ್ ಡೀಪ್ ರೆಡ್ ಚಿಲ್ಲಿ ಕಲರ್ ಇರುತ್ತೆ. ನಾನು ಹೇಳೋ ತರ ನಿಮ್ಗೆ ಆರೆಂಜ್ ಟೋನ್ ಅಲ್ಲಿ ಬರಲ್ಲ, ಲೈಟ್ ಪಿಂಕ್ ಟೋನ್ ಅಲ್ಲಿ ಬರಲ್ಲ, ಇದು ಡೀಪ್ ರೆಡ್ ಚಿಲ್ಲಿ ಕಲರ್ ಬರುತ್ತೆ. ಕಲರೇಷನ್ ತುಂಬಾ ವೈಬ್ರೆಂಟ್ ಆಗಿರುತ್ತೆ. ಅಲಾಂಗ್ ವಿತ್ ದಟ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಬ್ರೀಡ್ಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಹ್ಯೂಮಿನಿಟಿ ಪವರ್ ಸ್ಟ್ರಾಂಗ್ ಇರುತ್ತೆ ಓವರ್ ಆಲ್, ಅಂಡ್ ಬಾಡಿ ಶೇಪ್ ಮತ್ತೆ ಮೌತ್ ಶೇಪ್ ಆಗಿರ್ಬೋದು, ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿರುತ್ತೆ. ಒನ್ ಆಫ್ ದ ಬೆಸ್ಟ್ ಈ ಸಲ ರಿಸೀವ್ ಆಗಿರುವಂತ ಸ್ಟಾಕ್ ಅಂತಾನೆ ಹೇಳ್ಬೋದು. ಸರ್, ಈಗ ಫ್ಲವರ್ ಆನ್ ತಗೋಬೇಕಂದ್ರೆ ಹೇಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ನ? ಸೊ ನಾವು ಲೊಕೇಟ್ ಆಗಿರೋದು ಬ್ಯಾಂಗ್ಳೂರಲ್ಲಿ, ಬನ್ನರ್ಘಟ್ಟ ರೋಡ್ ಅಲ್ಲಿ. ಸೊ ನಿಮ್ಗೆ ಏನಾದ್ರು ಲೊಕೇಶನ್ ಬೇಕು ಅಂತಂದ್ರೆ ಜಸ್ಟ್ ಫ್ಲೋರನ್ ಅಡ್ಡಾ ಅಂತ ಗೂಗಲ್ ಅಥವಾ ಗೂಗಲ್ ಮ್ಯಾಪ್ಸ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ನಮ್ಮ ಏನು ಪ್ರೊಫೈಲ್ ಓಪನ್ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ಬೋದು. ಅಪಾರ್ಟ್ ಫ್ರಮ್ ದಟ್ ಶಿಪ್ಪಿಂಗ್ ನೋಡೋದಾಯ್ತು ಅಂದ್ರೆ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಪಾಸಿಬಿಲಿಟಿ ಇದೆ. ವಿತ್ ಲೈವ್ ಅರೈವಲ್ ಗ್ಯಾರಂಟಿ ಕೊಡ್ತಾ ಇದೀವಿ. ಇನ್ ಕೇಸ್ ಒಳಗಡೆ ನಿಮ್ಗೆ ಏನೇ ತೊಂದರೆ ಆದ್ರೂ ಕೂಡ ಫುಲ್ ಅಮೌಂಟ್ ರಿಫಂಡ್ ಮಾಡ್ಕೊಡ್ತಿದೀವಿ. ಅವ್ರ ಬೇರೆ ಫಿಶ್ ನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಅಂಡ್ ಅದೇ ರೀತಿಯಾಗಿ ಇಲ್ಲಿ ಏನ್ ಫಿಶ್ ನೀವು ನೋಡ್ತಿರೋ ಅದೇ ಫಿಶ್ ನೇ ಪ್ಯಾಕಿಂಗ್ ವಿಡಿಯೋ ಸಮೇತ ನಿಮ್ಗೆ ಕಳಿಸ್ಕೊಡ್ತಾ ಇದೀವಿ. ಅಂಡ್ ಇನ್ನೂ ಯಾರಾದ್ರೂ ನಮ್ಮ ಫಿಶ್ ಬೌಲ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇದಾರೆ ನಿಮ್ಗೆ. ಫ್ಯೂಚರ್ ಅಲ್ಲಿ ಇನ್ನೂ ಒಳ್ಳೊಳ್ಳೆ ನಾಲೆಡ್ಜ್ ನ ಶೇರ್ ಮಾಡೋದಕ್ಕೆ ಅವ್ರು ರೆಡಿ ಇದಾರೆ. ನೀವ್ ಇನ್ನೂ ರೆಡಿ ಆಗಿಲ್ಲ ಅಂದ್ರೆ ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ನೋ ಪ್ರಾಬ್ಲಮ್. ಅವರು ಕೂಡ ಒಂದು ಏನ್ ಇನ್ಪುಟ್ ಸಿಗುತ್ತೆ, ಏನ್ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಬಹುದು ಕಮೆಂಟ್ಸ್ ಅಲ್ಲಿ ತಿಳಿಸ್ಕೊಡಿ. ಏನಾದ್ರು ಲೈಕ್ ನಿಮ್ಗೆ ಏನಾದ್ರು ಸ್ಪೆಸಿಫಿಕ್ ಆಗಿ ಏನಾದ್ರು ನೋಡ್ಬೇಕು ಅಥವಾ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಥವಾ ಇದ್ರ ಬಗ್ಗೆ ನಮ್ಗೆ ತಿಳ್ಕೊಬೇಕು ಅಂತ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸ್ಕೊಡಿ. ಸೊ ದಟ್ ಅವರು ಕೂಡ ಹೋಗಿ ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳ್ಬೋದು. ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.